ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ. ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ. ಈ ದಿನ 24/2/2019 ಇಸ್ವಿಯಲ್ಲಿದ್ದೀವಿ. ಈ ದಿನ ಷಷ್ಠಿ ತಿಥಿ ಭಾನುವಾರ. ನಿತ್ಯ ನಕ್ಷತ್ರ ಬಂದು ಈ ದಿನ ಸ್ವಾತಿ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ. ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ. ಈ ದಿನದ ರಾಹುಕಾಲ ಬಂದು ಸಂಜೆ ಅಂದರೆ 5 ಗಂಟೆ 3 ನಿಮಿಷಕ್ಕೆ ಪ್ರಾರಂಭ ಆಗಿ 6 ಗಂಟೆ 31 ನಿಮಿಷದವರೆಗೂ ಸಹ ಇರುತ್ತೆ. ಇನ್ನು ಅದೇ ರೀತಿ ಯಮಗಂಟ ಕಾಲ ಸಹ ಈ ದಿನ ಮಧ್ಯಾಹ್ನ 12 ಗಂಟೆ 37 ನಿಮಿಷಕ್ಕೆ ಪ್ರಾರಂಭ ಆಗಿ 2 ಗಂಟೆ 6 ನಿಮಿಷದವರೆಗೂ ಸಹ ಇರುತ್ತೆ. ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ಹೊರತುಪಡಿಸಿ ಪ್ರತಿ ನಿತ್ಯದ ಕೆಲಸ ಕಾರ್ಯಗಳನ್ನು ಈ ದಿನ ಪ್ರಾರಂಭ ಮಾಡಬಹುದಾಗಿದೆ. ಇನ್ನು ಅದರ ಜೊತೆಗೆ ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಇನ್ನು ಮೇಷರಾಶಿಯವರಿಗಂತೂ ಇದನ್ನ ಆರ್ಥಿಕ ಕೊರತೆ ಅಂದರೆ ಏನಾದರೂ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಸಹ ಒಂದು ನೆಮ್ಮದಿಯ ವಾತಾವರಣ ಕಾಣುವಂಥದ್ದು ಇರುತ್ತೆ. ನೀಗೋದ್ರಿಂದ ಯಾವುದೋ ದುಡ್ಡು ಬರಬೇಕಾಗಿತ್ತು ಬಂದು ಕೈ ಸೇರುತ್ತೆ. ಮತ್ತು ಅದರಿಂದ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೆಮ್ಮದಿಯ ಒಂದು ವಾತಾವರಣ ಮೂಡುವಂಥದ್ದು ಈ ದಿನ ಮೇಷರಾಶಿಯವ್ರಿಗೆ ಕಂಡು ಬರುತ್ತೆ. ಅದರ ಜೊತೆಗೆ ಕೆಲವರಿಗಂತೂ ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು. ಎಜುಕೇಷನಲ್ಲಿ ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾನೆ, ಎಕ್ಸಾಮ್ಸ್ ಬೇರೆ ಹತ್ತಿರ ಬರ್ತಾ ಇದೆ, ಅಂಕಗಳು ಸಹ ಚೆನ್ನಾಗಿ ತೆಗೆದುಕೊಳ್ತಾ ಇದ್ದಾನೆ ಅನ್ನುವಂಥದ್ದು ಒಳ್ಳೆಯ ಒಂದು ಸುದ್ದಿಯನ್ನು ಕೇಳುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ಗಣಪತಿಯ ಪ್ರಾರ್ಥನೆ, ಗಂ ಗಣಪತಿಯೇ ನಮಃ ಅನ್ನುವಂಥ ಬೀಜಾಕ್ಷರವನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠ ಈ ದಿನ. ಇನ್ನು ವೃಷಭ ರಾಶಿಯವರಿಗಂತೂ ಈ ದಿನ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಮುನ್ನ 2 ಬಾರಿ ಯೋಚನೆ ಮಾಡೋದು ಸೂಕ್ತ. ಇವತ್ತು ಭಾನುವಾರ ದಿಢೀರಂತ ಏನಾದರೂ ಮನೆಯಲ್ಲಿ ಆಗಬಹುದು ಅಥವಾ ಸ್ನೇಹಿತರ ವಿಚಾರ ವ್ಯವಹಾರಿಕವಾಗಿ ಆಗ್ಬೋದು, ಏನಾದರೂ ದಿಢೀರ್ ನಿರ್ಧಾರ ತಗೊಂಡ್ರೆ ಸಮಸ್ಯೆಗಳೇ ಜಾಸ್ತಿ ಬರುತ್ತೆ. ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅನ್ನುವಂಥದ್ದು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗುತ್ತೆ ಈ ದಿನ. ಅದರ ಜೊತೆಗೆ ಕುಟುಂಬದ ಹಿರಿಯರ ಜೊತೆ ಏನಾದರೂ ಚರ್ಚೆ ಮಾಡುವಂಥದ್ದು ಸಂದರ್ಭಗಳು ಏರ್ಪಡಾಗುವಂಥದ್ದು ಇರುತ್ತೆ. ಇನ್ನು ಕೆಲವರಿಗಂತೂ ವ್ಯಾಪಾರಿಗಳಿಗಂತೂ ಚೇತರಿಕೆ ಅಂದರೆ ವ್ಯಾಪಾರದಲ್ಲಿ ನಷ್ಟ ಅಂತ ಇರ್ತಾರೆ, ವ್ಯಾಪಾರದಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ, ಅಂಥದ್ದು ಸಹ ಸರಿಪಡಿಸ್ಕೊಳ್ಳೋದಕ್ಕೆ ಈ ದಿನ ಸಾಧ್ಯ ಇರುತ್ತೆ. ಈ ದಿನದ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಸೂರ್ಯ ನಮಸ್ಕಾರ, ಸೂರ್ಯನಾರಾಯಣ ಆರಾಧನೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ. ಇನ್ನು ಮಿಥುನ ರಾಶಿಯವರಿಗಂತೂ ಈ ದಿನ ನಿಮ್ಮ ಅಂದ್ಕೊಂಡಿರುವಂಥದ್ದು ಭಾವಿಸಿರುವಂತಹದ್ದು ಯಾವುದೇ ವಿಚಾರ ಆಗ್ಬೋದು, ಯಾವುದೇ ರೀತಿಯ ಕೆಲಸಗಳಾಗಬಹುದು ಈ ದಿನ ಕೆಲಸದಲ್ಲಿ ಇಂದು ನೀವು ಪೂರೈಸುವಂಥದ್ದು ಇರುತ್ತೆ. ಅಂದ್ಕೊಂಡಿರೋ ಹಿಂದೆ ಏನೋ ಮಾಡಬೇಕು ಅಂದ್ಕೊಂಡಿರ್ತೀರ, ಆಗಿರೋದಿಲ್ಲ. ಅಥವಾ ಈ ದಿನ ಏನೋ ಮಾಡಬೇಕು ಅನ್ನುವಂಥದ್ದು ಇರುತ್ತೆ, ಸಂಕಲ್ಪ ಇರುತ್ತೆ, ಅದು ಸಹ ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ಈ ದಿನ ಇರ್ತೀರ ಕೆಲವರಿಗೆ. ಇನ್ನು ಕೆಲವರಂತೂ ಈ ದಿನ ಗುತ್ತಿಗೆ ವ್ಯವಹಾರವನ್ನು ಮಾಡುವಂಥವ್ರು ಈ ಖಾಸಗಿ ಕೆಲಸದಲ್ಲಿ ಮಾಡ್ತಾ ಇರ್ತಾರೆ, ಅಂಥವ್ರಿಗಂತೂ ಈ ದಿನ ಒಳ್ಳೆಯ ದಿನ ಅಂತಲೂ ಹೇಳ್ಬೋದು. ಒಳ್ಳೆಯ ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆ ಈ ದಿನ ಕಂಡು ಬರುತ್ತೆ. ಇನ್ನು ಅದ್ರ ಜೊತೆಗೆ ದೂರದ ಪ್ರಯಾಣ ಇಟ್ಕೊಳ್ಳುವಂಥದ್ದು ಇರುತ್ತೆ. ಏನಾದರೂ ಭಾನುವಾರ ಅಂಥೇಳಿ ಏನಾದರೂ ಸಿನಿಮಾ ಇದಕ್ಕಾಗ್ಬೋದು ಅಥವಾ ಮನೋರಂಜನೆಗೋಸ್ಕರ ಹೋಗಬಹುದು, ಅಥವಾ ಏನಾದರೂ ಮನೆ ವಿಚಾರದಲ್ಲಿ ಏನಾದರೂ ವ್ಯವಹಾರಿಕವಾಗಿ ಏನಾದರೂ ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಹನುಮಂತನ ಪ್ರಾರ್ಥನೆ, ಹನುಮಾನ್ ಪೂಜೆಯನ್ನು ಅಥವಾ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ. ಇನ್ನು ಕರ್ಕಾಟಕ ರಾಶಿಯವರಿಗಂತೂ ನಿಮ್ಮ ಆದಾಯ ಯಾವುದೇ ಇರಲಿ ಹೊಸದಾದಂತಹದ್ದು ಮೂಲಗಳನ್ನು ಕಂಡುಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಈಗಾಗಲೇ, ಅದರಲ್ಲಿ ಲಾಭನೂ ಬರ್ತಾ ಇರುತ್ತೆ, ಆದರೆ ಇನ್ನೊಂದು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಹೊಸದಾಗಿ ಏನಾದರೂ ವ್ಯವಹಾರವನ್ನು ಇಟ್ಕೊಳ್ಳುವಂತಹದ್ದು, ಮಾತುಕತೆ, ಇವೆಲ್ಲವೂ ಸಾಧ್ಯತೆ ಆಗುವಂಥ ಸಾಧ್ಯತೆಗಳು ಇದನ್ನ ಇರುತ್ತೆ. ಇನ್ನು ಕೆಲವರಿಗಂತೂ ಇದನ್ನ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹದ್ದು ಬೆಳವಣಿಗೆ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಕೆಲವರಿಗಿರುತ್ತೆ. ಇನ್ನು ಕೆಲವರಿಗಂತೂ ಬಂಧುಗಳ ಸಹಕಾರದಿಂದ ಕಾರ್ಯಸಿದ್ಧಿ ಆಗುವಂಥದ್ದು, ಏನಾದರೂ ನೆಂಟರಿಷ್ಟರಿಂದ ಆಗಬಹುದು ಅಥವಾ ಸ್ನೇಹಿತರಿಂದ ಆಗ್ಬೋದು, ವ್ಯವಹಾರದಲ್ಲಿ ಅನುಕೂಲ ಉಂಟಾಗುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುವಂಥದ್ದು ವಿಚಾರ ಆಗಿರುತ್ತೆ. ಒಟ್ಟಾರೆ ಈ ದಿನ ದೇವಿ ಪ್ರಾರ್ಥನೆ, ದುರ್ಗಾದೇವಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ. ಇನ್ನು ಸಿಂಹರಾಶಿಯವರಿಗಂತೂ ಈ ಷೇರು ವಹಿವಾಟುದಾರರಿಗಂತೂ ಇನ್ವೆಸ್ಟ್ಮೆಂಟ್ ಮಾಡೋದು, ಆನ್ಲೈನ್ ಇಂತಹದ್ದೆಲ್ಲ ಷೇರು ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಾಗ್ಬೋದು ಅಥವಾ ಆಸ್ತಿ ವಿಚಾರದಲ್ಲಿ ಏನಾದರೂ ಹೂಡಿಕೆ ಮಾಡುವಂಥದ್ದು, ಇದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹೆಚ್ಚಿನ ಗಮನ ಮತ್ತು ಅದರಿಂದ ಲಾಭವನ್ನು ಸಹ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಈ ದಿನ. ಇನ್ನು ಪ್ರಮುಖ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಯಾವುದಾದ್ರೂ ಬೇಡವಾದಂತಹ ವಿಚಾರಕ್ಕೆ ಅಂದರೆ ಈ ದಿನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಲಾಭ ಬರುತ್ತೆ ಅಂತ ಹೇಳಿದ್ರೆ ಅದೊಂಥರ, ಆದರೆ ಯಾವುದೋ ಬೇಡವಾದಂಥದ್ದು ಪ್ರಮುಖವಲ್ಲದಂತಹ ವಿಚಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ವೆಚ್ಚದಲ್ಲಿ ಖರ್ಚುಗಳು ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಕೆಲವೊಂದು ಸಂದರ್ಭಗಳು ಇರುತ್ತೆ. ಅದು ಈಗ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಲಿ ಅದರಿಂದ ನನಗೆ ಲಾಭ ಇದೆಯಾ, ಈಗ ಬರುತ್ತಾ ಅಂತ ಆಲೋಚನೆ ಮಾಡಿ
ನಿರ್ಧಾರವನ್ನು ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಸೂಕ್ತ ಈ ದಿನ. ಇನ್ನು ಅದರ ಜೊತೆಗೆ ಉಳಿತಾಯದ ವಿಚಾರದಲ್ಲಿನೂ ಮಾಡೋದ್ರಿಂದ ಹೆಚ್ಚಿನ ಮಟ್ಟಿಗೆ ಲಾಭ ದೊರೆಯುವಂಥದ್ದು ಇರುತ್ತೆ. ಮತ್ತು ಅದರಿಂದ ಮುಂದಿನ ದಿನದಲ್ಲಿ ಒಂದು ಯಾವುದನ್ನು ಹಣಕಾಸಿನ ವಿಚಾರದಲ್ಲಿ ನೆರವಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಸಹ ಲಕ್ಷ್ಮೀ ಪ್ರಾರ್ಥನೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ದೇವಾಲಯ ಏನಾದರೂ ಇದ್ದರೆ ಹೋಗಿ ದರ್ಶನವನ್ನು ಕೊಡುವಂಥದ್ದು ಬಹಳ ಶ್ರೇಷ್ಠ ಈ ದಿನ. ಇನ್ನು ಕನ್ಯಾ ರಾಶಿಯವರಿಗಂತೂ ನಿಮ್ಮ ಕುಟುಂಬದ ಸದಸ್ಯರ ಜೊತೆಯಲ್ಲಿ ವ್ಯವಹಾರವನ್ನು ಇಟ್ಕೊಳ್ಳೋದು ಅಥವಾ ಅವರಿಂದ ಬೆಂಬಲವನ್ನು ನೀಡುವಂಥದ್ದು ಇರುತ್ತೆ. ಯಾವುದೇ ವಿಚಾರ ಆಗ್ಬೋದು. ಹಾಗಾಗಿ ಕೆಲಸದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗ್ಬೋದು ಅಥವಾ ಮಾತುಕತೆಯಲ್ಲಿ ಏನಾದರೂ ವ್ಯವಹಾರವನ್ನು ಇಟ್ಕೊಳ್ಳುವಂಥದ್ದು, ಅಣ್ಣ ತಂಗಿರಾಗಬಹುದು, ಅಕ್ಕ ತಂಗಿರ ವಿಚಾರದಲ್ಲಿನೂ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಕೆಲವರಿಗಂತೂ ಮಕ್ಕಳ ಜೀವನದಲ್ಲಿ ಸಹ ಖುಷಿ ತರುವಂಥದ್ದು. ಇವತ್ತು ಭಾನುವಾರ ಅಂತ ಹೇಳಿದ್ರೆ ಎಲ್ಲ ಒಂದು ಆರಾಮಾಗಿ ಇರುವಂಥದ್ದು ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಓದೋದ್ರಲ್ಲಿನೂ ಸಹ ಇಂಟ್ರೆಸ್ಟ್ ಹೆಚ್ಚಿನ ಮಟ್ಟಿಗೆ ಇದ್ದೇ ಇರುತ್ತೆ. ಇನ್ನು ಕೆಲವರಿಗೆ ಮನೆ ಕಟ್ಟುವಂತಹದ್ದು ಅಥವಾ ಖರೀದಿ ಮಾಡುವಂಥ ವಿಚಾರದಲ್ಲಿ ಅನುಕೂಲ ಮತ್ತು ಯೋಗ ಅಂತಲೇ ಹೇಳಬಹುದು. ಏಕೆಂದರೆ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಕೆಲವು ವ್ಯಕ್ತಿಗಳು ಮುಂದೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಭೂವರಾಹ ಸ್ವಾಮಿಯ ಪ್ರಾರ್ಥನೆ ಮಾಡ್ಕೋಬಹುದು. ಹತ್ತಿರದಲ್ಲಿ ವಿಷ್ಣುವಿನ ದೇವಸ್ಥಾನ ಏನಾದರೂ ಇದ್ದರೆ ಹೋಗಿ ದರ್ಶನನ ಮಾಡೋದ್ರಿಂದನೂ ಒಂದು ವಿಷ್ಣುವಿನ ಆರಾಧನೆಯಿಂದ ಕೆಲಸಗಳು ಸಹ ಈ ದಿನ ಬರುವಂಥ ತೊಂದರೆಗಳು ನಿವಾರಣೆ ಆಗುತ್ತೆ. ಕೆಲಸಗಳು ಬೇಗ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಈ ದಿನ. ಇನ್ನು ಕೆಲವರಿಗೆ ವಿಚಾರದಲ್ಲಿ ನಾವು ಪರಿಹಾರ ಅಂತ ನಾವು ನೋಡಿದಾಗ ಹನುಮಂತನ ಯಾವ ರೀತಿ ಆರಾಧನೆ ಮತ್ತು ಭೂವರಾಹ ಸ್ವಾಮಿಯ ಪೂಜೆ ಮಾಡೋದ್ರಿಂದ ಹೆಚ್ಚಿನ ಮಟ್ಟಿಗೆ ಫಲ ಕೊಡುತ್ತೆ. ಇನ್ನು ಅದರ ಜೊತೆಗೆ ತುಲಾರಾಶಿಯವರಿಗಂತೂ ಸಹ ಈ ದಿನ ಹಮ್ಮಿಕೊಂಡಂಥ ಕೆಲಸಗಳ ಯಾವುದೇ ಆಗ್ಬೋದು, ಎಲ್ಲ ಒಂದು ಕಡೆ ಹಿನ್ನಡೆ ಆಗುವಂಥದ್ದು. ಅಂದ್ಕೊಳ್ತೀರ ಈ ದಿನ ಮಾಡಲೇಬೇಕು ಅಂತ, ಆ ಕೆಲಸಗಳು ಸಹ ಬೇಗ ಮುಗಿಯುವಂಥದ್ದು ಇರೋದಿಲ್ಲ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗುವಂಥದ್ದಾಗಲಿ ಅಷ್ಟು ಅಭಿವೃದ್ಧಿ ಕಾಣೋದು ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಕೆಲವರಿಗಂತೂ ನಿಮ್ಮ ಜೀವನದ ಸಂಗಾತಿ ಅಂದರೆ ಹೆಂಡತಿಯ ಜೊತೆ ಉತ್ತಮವಾದಂಥ ಬಾಂಧವ್ಯತೆ, ಈಗಾಗಲೇ ಏನಾದರೂ ಕಿರಿಕಿರಿ ಮಾಡ್ಕೊಂಡಿದ್ರೇನೋ ಸರ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುತ್ತೆ. ಒಟ್ಟಾರೆ ಈ ದಿನ ಅರ್ಧನಾರೀಶ್ವರ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದಾಗಲಿ ಅಥವಾ ಈಶ್ವರನ ದರ್ಶನದಿಂದನೂ ಸಮಸ್ಯೆಗಳು ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗಂತೂ ಆಕಸ್ಮಿಕವಾಗಿ ನಿಮ್ಮ ಗೆಳೆಯರು ಸಹ ಅಂದರೆ ಜೊತೆಯಲ್ಲೇ ಇರ್ತಾರೆ, ಸುಮ್ಮನೆ ವಿನಾಕಾರಣ ಕಲಹದಿಂದ ನಿಮ್ಮ ವಿರುದ್ಧವಾಗಿ ತಿರುಗಿ ಬೀಳುವಂಥದ್ದು, ಕಿರಿಕಿರಿ ಮಾಡಿಕೊಳ್ಳುವಂಥದ್ದು ಸಾಧ್ಯತೆಗಳು ಭಾಳಷ್ಟು ಕಂಡುಬರುವಂಥದ್ದು ಈ ದಿನ ಇರುತ್ತೆ. ಇನ್ನು ನೂತನ ವ್ಯಾಪಾರ ಮಾಡುವಂಥವ್ರಿಗಂತ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥವ್ರಿಗೂ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥದ್ದು ಅಂತಲೇ ಹೇಳ್ಬೋದು ಈ ದಿನ. ಒಟ್ಟಾರೆ ವ್ಯಾಪಾರಸ್ಥರಿಗಂತೂ ಒಳ್ಳೆಯ ಲಾಭ, ಒಳ್ಳೆಯ ಕಾಲ ಈ ದಿನ ಆಗಿರುತ್ತೆ. ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಸಹ ಈ ದಿನ ಕುಬೇರನ ಪ್ರಾರ್ಥನೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಈ ದಿನ ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ. ಇನ್ನು ಧನುರಾಶಿಯವರಿಗಂತೂ ಷೇರು ವಹಿವಾಟುದಾರರಿಗಂತೂ ಈ ದಿನ ಊಡದಿರಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನೋ ಅದರಲ್ಲಿ ಲಾಭಾಂಶ ಅಷ್ಟು ಬರೋದಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ, ಹುಷಾರಾಗಿ ಇರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಒಂದು ವಾತಾವರಣ ನಾವು ನೋಡಿದಾಗ ಪ್ರತಿದಿನ ಏನಾದರೂ ಕಿರಿಕಿರಿ ಇರುವಂಥದ್ದು ಸಹ ಸಾಲ್ವ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ವಾತಾವರಣ ಸಂತಸದ ಒಂದು ವಾತಾವರಣ ಇರುವಂಥದ್ದು ಈ ದಿನ ಕಂಡುಬರುತ್ತೆ. ಇನ್ನು ಕೆಲವರಿಗಂತೂ ಹಣಕಾಸಿನ ಸ್ಥಿತಿನೂ ಸಹ ಉತ್ತಮವಾಗಿ ಕಂಡುಬರುವಂಥದ್ದು ಇರುತ್ತೆ. ಮನೆ ದೇವರ ಆರಾಧನೆ, ಮನೆ ದೇವರನ ಪೂಜೆ ಅಥವಾ ದೇವಸ್ಥಾನ ಹೋಗಿ ಬರುವಂಥದ್ದು ಸಮೀಪ ಇತ್ತಂದರೆ ದರ್ಶನ ಮಾಡಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ಮಕರ ರಾಶಿಯವರಿಗಂತೂ ಶ್ರಮವಹಿಸಿ ಕಾರ್ಯವನ್ನು ನಿರ್ವಹಿಸ್ತೀರ ಇಂದು ನೀವು. ಆದರೆ ಅಂದುಕೊಂಡಂಥ ಕೆಲಸಗಳು ಸಹ ಒಂದು ಪ್ರಾರಂಭದಿಂದನೂ ಸಹ ಕೊನೆಯವರೆಗೂ ಸಹ ಯಾವುದೇ ಆಗ್ಬೋದು ಅನುಕೂಲ ಆಗುತ್ತೆ, ಜಯ ಆಗುವಂಥದ್ದು ಇರುತ್ತೆ. ಸ್ವಲ್ಪ ರಿಸ್ಕ್ ಆಗುತ್ತೆ ಯಾವುದೇ ಕೆಲಸ ಆಗ್ಬೋದು, ಆದರೆ ಅದು ಸಂಪೂರ್ಣ ಮಾಡಿದ್ರೆ ಖಂಡಿತ ಫಲ ಅಂತೂ ಲಭ್ಯ ಆಗುತ್ತೆ ಈ ದಿನ ಯಾವುದೇ ಕೆಲಸದಲ್ಲಿ ಆಗಲಿ. ಇನ್ನು ಅದ್ರ ಜೊತೆಗೆ ಬೇರೆಯವರ ವಿಚಾರದಲ್ಲಿ ಆದಷ್ಟು ದೂರ ಇರುವುದು ಸೂಕ್ತ. ಏನಾದರೂ ಮಾತುಕತೆ ಆಗ್ಬೋದು ಅಥವಾ ಸ್ನೇಹಿತರ ವಿಚಾರದಲ್ಲಿ ಏನಾದರೂ ಮಧ್ಯಸ್ಥಕ್ಕೆ ವಹಿಸೋದಾಗಲಿ ಇದೆಲ್ಲ ಸಹ ಮಾಡೋದ್ರಿಂದ ನಿಮಗೆ ಬರುವಂತಹದ್ದು ಈ ದಿನ ಸಮಸ್ಯೆಗಳೇನಪ್ಪ ಅಂತ ಹೇಳಿದ್ರೆ ವಿನಾಕಾರಣ ಕಿರಿಕಿರಿ ಆಗುವಂಥದ್ದೆಲ್ಲ ಇರುತ್ತೆ. ಒಟ್ಟಾರೆ ಈ ದಿನ ಕಾಲಭೈರವನ ಪ್ರಾರ್ಥನೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ. ಇನ್ನು ಕುಂಭರಾಶಿಯವರಿಗಂತೂ ಹೊಸದಾದಂತಹದ್ದು ವಿಚಾರದಲ್ಲಿ ಏನಾದರೂ ಏನು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ದಾಯಾದಿಗಳ ವಿಚಾರದಲ್ಲಿ ಆಗ್ಬೋದು, ಯಾವುದೇ ವಿಚಾರ ಆಗ್ಬೋದು, ಅವರಿಂದ ಆಗಬಹುದು ಅಥವಾ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರದಲ್ಲಿ ಆಗ್ಬೋದು, ಹೊಸದಾದಿ ಅಂತಹದ ಮೂಲಗಳಿಂದ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ದುಡ್ಡು ಕಂಡುಕೊಳ್ಳುವಂಥದ್ದು ಇದನ್ನ ಇರುತ್ತೆ, ಗೋಚಾರಕ್ಕೆ ಬರುತ್ತೆ. ಇನ್ನು ಅದರ ಜೊತೆಗೆ ಇದನ್ನು ಹೂಡಿಕೆ ಏನಾದರೂ ಮಾಡುವಂಥದ್ದು ಇದ್ದರೆ ನಿಮ್ಮ ಹಣದ ವಿಚಾರದಲ್ಲಿ ಲಾಭ ಅಂತೂ ಖಂಡಿತ ಇದ್ದೇ ಇರುತ್ತೆ. ಒಟ್ಟಾರೆ ಲಕ್ಷ್ಮೀ ಗಣಪತಿಯ ಪ್ರಾರ್ಥನೆ ಮಾಡ್ಕೋಬೋದು, ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದನೂ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ಮೀನರಾಶಿಯವರಿಗಂತೂ ಕೆಲವೊಂದು ಹೋಟೆಲ್ ಆಗಬಹುದು, ವ್ಯಾಪಾರಸ್ಥರಿಗಾಗ್ಬೋದು ಅಥವಾ ಬಟ್ಟೆ ವ್ಯಾಪಾರದಲ್ಲಿರುವಂಥವ್ರಿಗಂತೂ ಆದಾಯ ಯಾವುದೇ ಬರೀಲಿ ಒಳ್ಳೆಯ ಒಂದು ಆದಾಯ ಸಿಗುವಂಥ ಸಾಧ್ಯತೆ ಕಂಡುಬರುತ್ತೆ. ಇನ್ನು ಕೆಲವರಿಗಂತೂ ಹಣಕಾಸಿನ ವಿಚಾರದಲ್ಲಿ ಯಾವುದೇ ವ್ಯವಹಾರವನ್ನು ಇಟ್ಕೊಂಡವಂಥದ್ದು ಅಂದರೆ ಲೇವಾದೇವಿ ವ್ಯವಹಾರವನ್ನು ಇಟ್ಕೊಂಡಿರುವಂಥವ್ರಿಗಾಗ್ಬೋದು
ಒಳ್ಳೆಯ ಲಾಭಾಂಶ ಯಶಸ್ವಿಯಾಗಿ ಮಾಡಿ ಮುಗಿಸ್ತೀರಾ. ಮತ್ತು ಕೆಲವರಿಗಂತೂ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಈ ವ್ಯವಹಾರ ವ್ಯಾಪಾರದಲ್ಲಿರುವಂಥವ್ರಿಗಂತೂ ಒಳ್ಳೆಯ ಲಾಭಾಂಶ ಬರುತ್ತೆ. ಆದರೆ ಕೆಲವೊಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು, ಕಿರಿಕಿರಿ ಆಗುವಂಥದ್ದು ಇರುತ್ತೆ. ಕೃಷ್ಣನ ಪ್ರಾರ್ಥನೆ, ಕೃಷ್ಣನ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ, ಅಥವಾ ಅಷ್ಟೋತ್ತರವನ್ನು ಸಹ ಈ ದಿನ ಹೇಳ್ಕೊಳ್ಳೋದು ಬಹಳ ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಆಗುತ್ತೆ. ಇನ್ನು 12 ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು, ಭಾನುವಾರ ರಜಾ ಇದೆ ಈ ದಿನ. ಆದಷ್ಟು ಸೂರ್ಯ ನಮಸ್ಕಾರ, ಸೂರ್ಯನಾರಾಯಣ ಆರಾಧನೆ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ. ಹರೇ ಶ್ರೀನಿವಾಸ.